ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆಗೆ ವ್ಯಾಪಕ ಖಂಡನೆ. ಮಂಡ್ಯದಲ್ಲಿ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ. ದರ್ಶನ್ ಪವಿತ್ರ ಗೌಡಗೆ ಗಲ್ಲು ಶಿಕ್ಷೆ ವಿಧಿಸಲು ಆಗ್ರಹ. ಮದ್ದೂರು ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿ. ಕಚೇರಿಯ ಸ್ವಚ್ಛತೆ ಬಗ್ಗೆ ಪರಿಶೀಲನೆ. ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಸಲಹೆ ಸೂಚನೆ ನೀಡಿದ ಡಾಕ್ಟರ್ ಕುಮಾರ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ನಾಗರಿಕ ಸನ್ಮಾನ. ಜೂನ್ 16ರಂದು ಮಂಡ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜನೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಸಿ.ಎಸ್. ಪುಟ್ಟರಾಜು ಹೇಳಿಕೆ. ಜಿಲ್ಲಾ ಯೋಗೋತ್ಸವ ಕಾರ್ಯಕ್ರಮ ಹಿನ್ನೆಲೆ ಯೋಗಾಭ್ಯಾಸಕ್ಕೆ ಜಿಲ್ಲಾಧಿಕಾರಿ ಕುಮಾರ್ ಚಾಲನೆ. ಆಯುಷ್ ಇಲಾಖೆಯಿಂದ ಕಾರ್ಯಕ್ರಮ ಆಯೋಜನೆ. ಮಂಡ್ಯದಲ್ಲಿ ಭಾರೀ ಮಳೆ. ಜಿಲ್ಲಾ ಕ್ರೀಡಾಂಗಣ ಪ್ರಮುಖ ವೃತ್ತಗಳು ಜಲಾವೃತ. ವಾಹನ ಸಂಚಾರಕ್ಕೆ ಪರದಾಟ. ಇದು ಖ್ಯಾತ ಚಿತ್ರನಟ ದರ್ಶನ್ ರವರ ವಿರುದ್ಧ ಮಂಡ್ಯದಲ್ಲಿ ನಡೆದಿರುವಂತಹ ಪ್ರತಿಭಟನೆಯ ವಿವರ. ಚಿತ್ರದುರ್ಗದ ರೇಣುಕಸ್ವಾಮಿ ಅವರನ್ನ ಕೊಲೆ ಮಾಡಿರುವ ದರ್ಶನ್ ಹಾಗೂ ಆಕೆಯ ಸ್ನೇಹಿತೆ ಪವಿತ್ರ ಗೌಡರನ್ನ ಗಲ್ಲಿಗೆ ಏರಿಸಬೇಕು, ಗಲ್ಲಿ ಶಿಕ್ಷೆ ವಿಧಿಸಬೇಕು ಅಂತೇಳಿ ಮಂಡ್ಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಚಿತ್ರದುರ್ಗದಲ್ಲಿ ರೇಣುಕಸ್ವಾಮಿ ಅವರ ಪರವಾಗಿ ಒಂದು ಬೃಹತ್ ಹೋರಾಟ ಶುರುವಾಗಿತ್ತು. ಅದರ ಮುಂದುವರೆದ ಭಾಗವಾಗಿ ಈಗ ಮಂಡ್ಯದಲ್ಲೂ ಕೂಡ ಶುರುವಾಗಿದೆ. ಕೇವಲ 2 ಜಿಲ್ಲೆಯಲ್ಲಿ ಮಾತ್ರ ಹೋರಾಟ ಮಾಡುವಂಥ ವಿಷಯ ಅಲ್ಲ ಇದು ರಾಜ್ಯಾದ್ಯಂತ ಇವರು ಚಿತ್ರಗಳು ಎಲ್ಲೆಲ್ಲಿ ಹೇಳ್ತಾರಲ್ಲ ಪ್ಯಾನ್ ಇಂಡಿಯಾ ಅಂತ, ಅಲ್ಲೆಲ್ಲವೂ ಕೂಡ ಹೋರಾಟ ಮಾಡಬೇಕಾದಂತಹ ಸಬ್ಜೆಕ್ಟ್ ಇದು, ಮರ್ಡರ್. ನನಗೆ ತುಂಬ ಆತ್ಮೀಯರು, ನಮ್ಮ ವ್ಯೂವರ್ಸ್ ಕೂಡ ಒಂದಷ್ಟು ಮೆಸೇಜ್ ಹಾಕಿದ್ದಾರೆ, ಕೆಲವರು ಫೋನ್ ಮಾಡಿದ್ದಾರೆ. ಸರ್, ಎಲ್ಲ ವಿಷಯಗಳನ್ನ ಮಾತಾಡ್ತೀರಿ, ಇದ್ಯಾಕೆ ಈ ವಿಷಯ ಮಾತಾಡ್ತಿಲ್ಲ ಅಂತ. ಮಾತಾಡೋಕ್ಕೆ ನಮ್ಮ ಹತ್ರ ಏನೂ ಉಳ್ಕೊಂಡಿಲ್ಲ. ಯಾಕಂತಂದರೆ ಕರ್ನಾಟಕದಲ್ಲಿರುವ ಅಷ್ಟು ಯೂಟ್ಯೂಬ್ಗಳು, ಅಷ್ಟು ಚಾನಲ್ಗಳು ಇವರ ಯೋಗ್ಯತೆಯನ್ನು, ಇವರ ನಡವಳಿಕೆಯನ್ನು ಥೂ ಅಂತ ಉಗಿದು ಬೀದಿಗೆ ತಂದಾಗಿದೆ. ಇನ್ನೇನು ಮಾತಾಡ್ಬೋದು ನಾನು, ಇನ್ನೇನು ಮಾತಾಡೋಕ್ಕೆ ಉಳ್ಕೊಂಡಿದೆ. ಆದರೂ ಅತ್ಯಂತ ಚಿಕ್ಕ ವಯಸ್ಸಿನಿಂದ ನಾನು ದರ್ಶನ್ ರವರ ಚಿತ್ರಗಳನ್ನು ನೋಡಿಕೊಂಡು ಬಂದವನು, ಆ ಮನುಷ್ಯನ ಬೆಳವಣಿಗೆಯನ್ನು ಕೂಡ ಕಂಡುಕೊಂಡು ಬಂದವನು. ಬಹುಶಃ 20-25 ವರ್ಷದ ಹಿಂದಿನಿಗೆ ಹೋದರೆ ಗುರುಸು ಚಿತ್ರಮಂದಿರಕ್ಕೆ ಮೆಜೆಸ್ಟಿಕ್ ಅಂತ ಒಂದು ಚಿತ್ರ ಬರ್ತದೆ. ನನಗಿನ್ನೂ SSLC ವಿದ್ಯಾರ್ಥಿ ಅಥವಾ PC ಓದ್ತಿದ್ದೆ ಅಂತ ಅನಿಸುತ್ತೆ ನನಗೆ. ಆ ಮೆಜೆಸ್ಟಿಕ್ ಚಿತ್ರ, ಇವನು ಯಾರು ಅಂತ ಗೊತ್ತಿಲ್ಲ, ಚಿತ್ರ ಹಾಕಿದ್ದಾರೆ. ಮಧ್ಯಾಹ್ನ ಶೋಗೆ ನಾನು ಕೂಡ ಚಿತ್ರ ನೋಡೋಕೆ ಹೋಗಿರಲಿಲ್ಲ, ಹೆಂಗಿದೆ ಅಂತ ಕಟೌಟ್ ನೋಡ್ತಾ ಇದ್ದೆ. ಆ ಸಂದರ್ಭಕ್ಕೆ ಒಂದು ಚಿಕ್ಕ ವಾಹನ ಬಂತು ಥಿಯೇಟ್ರ್ ಹತ್ರ. ಅದರಲ್ಲಿ ದರ್ಶನ್ ಕೂತಿದ್ರು, ಒಂದಿಬ್ಬರು ಹುಡುಗರು ಕೂತ್ರೆ ಅವ್ರ ಜೊತೆ ಕೂತಿದ್ರು. ಚಿಕ್ಕ ವಾಹನ, ಅದು ಹೆಸರು ನನಗೆ ಗೊತ್ತಾಗ್ತಿಲ್ಲ. ಅಲ್ಲಿ ಯಾರು ದರ್ಶನ್ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನನಗೆ ಈ ಧಾರಾವಾಹಿಗಳಲ್ಲಿ, 1-2 ಧಾರಾವಾಹಿಗಳಲ್ಲಿ ದರ್ಶನ್ ಅಭಿನಯ ಮಾಡಿದ್ದು ನೋಡಿದ್ದೆ ನಾನು. ತುಂಬ ಅಷ್ಟೇನು ಸುಂದರವಾಗಿ ಕಾಣ್ತಿರ್ಲಿಲ್ಲ. ನನಗೆ ಗೊತ್ತಾಗೋಯ್ತು ಇವನು ದರ್ಶನ್ ಅಂತೇಳಿ. ಯಾರು ಕೂಗ್ತಾ ಇಲ್ಲ, ಪಡಕೆ ಹೊಡಿತಾ ಇಲ್ಲ. ಬಂದರು, ನೋಡಿದ್ರು, ಜನ ಅಷ್ಟಾಗಿರಲಿಲ್ಲ ಮೊದಲನೇ ದಿನ. ವಾಪಸ್ ಹೋದರು. ಹಿಂದೆ ಕಾರಿಂದ ಒಂದು ಮೆಜೆಸ್ಟಿಕ್ ಅಂತ ಒಂದು ಫ್ಲೆಕ್ಸ್ ಇದು ಪೋಸ್ಟರ್ ಕೂಡ ಹಾಕ್ಸ್ಕೊಂಡಿದ್ದು. ಇದು ನಾನು ಅವತ್ತು ನೋಡಿದ ದರ್ಶನ. ಅದಾದ ನಂತರ ಕರಿಯ ಅಂತ ಒಂದು ಬರುತ್ತೆ, ಒಂದು ದೊಡ್ಡ ಬ್ರೇಕನ್ನು ಆ ಚಿತ್ರ ದರ್ಶನ್ಗೆ ಕೊಡುತ್ತೆ. ನೀವು ಆಮೇಲೆ ಅವರ ಬೆಳವಣಿಗೆನ ನೀವು ನಿರಂತರವಾಗಿ ನೋಡ್ಕೊ ಹೋಗ್ತೀರಿ. ತುಂಬ ಹೈ ಪಿಚ್ಚಲ್ಲಿ ಅವರು ಹೋಗ್ತಾರೆ. ಸೋಲು ಗೆಲುವು ಎಲ್ಲವೂ ಕೂಡ ಆಗುತ್ತೆ. ನನ್ನ ಪ್ರೀತಿಯ ರಾಮು ಅಂತ ಒಂದು ಅದ್ಭುತವಾದಂಥ ಸದುಬ್ರಿ ಚಿತ್ರವನ್ನು ಕೂಡ ದರ್ಶನ್ ಕೊಡ್ತಾರೆ. ಅಲ್ಲಿಯವರೆಗೂ ಕೂಡ ದರ್ಶನ್ ರವರ ನಡವಳಿಕೆಗಳು, ಇತಿಮಿತಿಗಳು ಉತ್ತಮವಾಗಿಯೇ ಇತ್ತು. ಯಾವಾಗ ಚಿತ್ರರಂಗದಲ್ಲಿ ದರ್ಶನ್ ರವರ ರೇಟ್ ಜಾಸ್ತಿ ಆಯಿತೋ, ಚಿತ್ರರಂಗದಲ್ಲಿ ನಿರ್ಮಾಪಕರು ಯಾವಾಗ ದುಂಬಾಲು ಬಿದ್ದರೋ, ಒಂದಷ್ಟು ಚಿತ್ರಗಳು ಯಾವಾಗ ಸಕ್ಸಸ್ ಆಗೋಕ್ಕೆ ಶುರುವಾಯಿತೋ, ಯಾವಾಗ ದರ್ಶನ್ ಸುತ್ತ ಪಟಾಲಿಯಂಗಳ ಗುಂಪು ಜಾಸ್ತಿ ಆಯಿತೋ, ಯಾವಾಗ ದರ್ಶನ್ಗೆ ರಾಜಕಾರಣಿಗಳ ಸಂಪರ್ಕ ಜಾಸ್ತಿ ಆಯಿತೋ, ಆಗ ದರ್ಶನ್ಗೆ ಪಿತ್ತ ನತ್ತಿಗೇರೋಕ್ಕೆ ಶುರುವಾಯಿತು. ಮಾತು ಬದಲಾಯಿತು, ನಡವಳಿಕೆ ಬದಲಾಯಿತು, ತಾನು ನಡೆದು ಬಂದ ಹಾದಿ ಮರೆತೋಯ್ತು. ಮತ್ತೆ ದರ್ಶನ್ರವ್ರಿಗೆ ನೆನಪು ಮಾಡಬೇಕು. ತಾವೇ ಹೇಳ್ತೀರಿ ಸಂದರ್ಶನಗಳಲ್ಲಿ, ತಾನು ಎಷ್ಟು ಕಷ್ಟಪಟ್ಟಿದ್ದೆ ಅಂತ. ಹಾಲು ಕರಿತಿದ್ರಿ, ಹಾಲು ಮಾರ್ತಾಯಿದ್ದೆ ಆಯ್ತಲ್ಲ, ಅಷ್ಟು ಸಂಕಷ್ಟದಿಂದ ಬಂದಿದ್ದು ನಾವು. ಯಾವುದೇ ಸೋರ್ಸಸ್ ಇರಲಿಲ್ಲ. ನಮ್ಮ ತಂದೆ ದಿನಕರ್ ತೂಗುದೀಪ್ರವರಿಗೆ ಬರ್ತಿದ್ದಂಥ ಸಂಭಾವನೆ ತುಂಬ ಕಮ್ಮಿ ಇತ್ತು. ಜೀವನ ನಿರ್ವಹಣೆ ಕಷ್ಟವಾಗಿತ್ತು. ತುಂಬ ಕಷ್ಟಪಟ್ಟಿದ್ದೀವಿ, ಬಾಡಿಗೆ ಮನೇಲಿದ್ದೀವಿ ಅಂತೆಲ್ಲ ಹೇಳ್ಕೊಂಡಿದ್ದೀರಿ. ಅದಾದಮೇಲೆ ಅಸೋಸಿಯೇಟ್ ಆಗಿ ಗಾಂಧಿನಗರಕ್ಕೆ ಬಂದ ಮೇಲೆ ನೀವು ಅನುಭವಿಸಿರುವಂಥ ನೋವುಗಳನ್ನು ಹೇಳ್ಕೊಂಡಿದ್ದೀರಿ, ಕಣ್ಣೀರು ಹಾಕಿದ್ದೀರಿ. ನೀವು ಕುಡಿದಿದ್ದಂಥ ಚೇರನ್ನು ಯಾವನೋ ಒಬ್ಬ ಬಂದು ಎದ್ದೇಳಿಸಿ ನಿಲ್ಲಿಸಿದ್ದ ಅಂತ, ಊಟ ಕೊಡುವಾಗಲೂ ನಿಮ್ಮನ್ನು ದೂರಕ್ಕೆ ನಿಲ್ಲಿಸಿದ್ರು ಅಂತ. ಎಷ್ಟು ಸ್ಯಾಂಪಲ್ ಕೊಡ್ಬೋದು ದರ್ಶನ್ರವ್ರೆ ನಿಮಗೆ?
ನಿಮ್ಮ ಬಡತನದ ದಿನಗಳನ್ನು ನೆನೆಸ್ಕೊಂಡ್ರೆ ಆವತ್ತಿನ ರೇಟಿಂಗು ಇವತ್ತು ನೀವು ನಿಂತಿರುವಂಥ ಸ್ಥಳ, ನಾನು ಯಾಕೆ ಇದನ್ನೆಲ್ಲ ಉದಾಹರಣೆ ಕೊಡ್ತಿದ್ದೀನಿ ಅಂತಂದರೆ, ಯಾವತ್ತಿಗೂ ಕೂಡ ನಾವು ನಡೆದು ಬಂದ ಹಾದಿಯನ್ನು ಮರಿಬಾರ್ದು, ಹೆಜ್ಜೆ ಗುರುತುಗಳನ್ನು ಮರಿಬಾರ್ದು. ಆಯ್ತಲ್ಲ? ಯಾವಾಗ ನಾವು ಹೆಜ್ಜೆ ಗುರುತುಗಳನ್ನು ಮರಿತೀವೋ, ನಮ್ಮ ಬಡತನದ ದಿನಗಳನ್ನು ಮರಿತೀವೋ, ಅಹಂಕಾರದಿಂದ ಮರಿತೀವೋ, ಖಂಡಿತವಾಗಿ ಪ್ರತಿಯೊಬ್ಬರಿಗೂ, ನಿಮ್ಮ ಸ್ಥಾನದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ಸ್ಥಿತಿ ಬಂದೇ ಬರುತ್ತೆ ಅನ್ನೋದಕ್ಕೆ ನೀವು ಒಂದು ಸ್ಪಷ್ಟವಾದಂಥ ನಿದರ್ಶನ ಆಗಿದ್ದೀರಿ. ಏನು ದಿಮಾಕು, ಏನು ದೌರ್ಜನ್ಯ, ಏನು ನಿಮ್ಮ ದಬ್ಬಾಳಿಕೆ, ಏನು ನಿಮ್ಮ ಮ್ಯಾನರಿಸಮ್ಮು, ಮಾಧ್ಯಮದವ್ರ ವಿರುದ್ಧ ಗರಮ್ಮು, ಮಾಧ್ಯಮದವ್ರ ವಿರುದ್ಧ ಮಾತಾಡಬೇಕಾದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಏನು, ಮಾಧ್ಯಮದವ್ರು ನಿಮ್ಮ ಮನೆ ಹಾಳು ಅನ್ನೋ ಥರ ಟ್ರೀಟ್ ಮಾಡ್ತೀರಿ. ಒಂದು ಕ್ಷಣ ನೀವು ನಡೆದು ಬಂದು ಅದನ್ನು ನೆನಪು ಮಾಡ್ಕೊಂಡಿದ್ರು ಕೂಡ ಇವತ್ತು ಈ ಥರ ಆಗ್ತಿರಲಿಲ್ಲ. ಮುಖ್ಯವಾಗಿ ಹೇಳ್ತೀನಿ, ಗಾಂಧಿನಗರದಲ್ಲಿ ದರ್ಶನ್ ಅವರಿಗೆ ಒಬ್ಬ ಗುರುನೂ ಇರಲಿಲ್ಲ, ಗುರಿನೂ ಇರಲಿಲ್ಲ. ಅಂಬರೀಷ್ ಇದ್ದಾಗ ಸ್ವಲ್ಪ ಲೇ ಬಾ ಅಂತ ಸ್ವಲ್ಪ ರೇಗ್ತಿದ್ರು. ಆ ಅಂಬರೀಷ್ ಹೋದ್ಮೇಲೆ ಯಾರೂ ಈ ಅಪ್ಪನನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವೇ ಆಗಲಿಲ್ಲ. ಆನೆ ನಡೆದಿದ್ದೇ ಆದಿ, ಗಜಪಡೆ, ನಾನು ಹೇಳಿದ್ದೇ ನಡಿಬೇಕು, ನಾನು ಹೇಳಿದ್ದೇ ಆಗಬೇಕು, ನಿರ್ಮಾಪಕರಿಗೆ ಟಾರ್ಚರು, ನಾನು ಇಷ್ಟೇ ದಿನ ಕಾಲ್ಶೀಟ್ ಕೊಡೋದು ಅಂತ ತನಗೆ ಬೇಕಾದನ್ನೇ ಡಿಮ್ಯಾಂಡ್ ಮಾಡೋದು. ಆಯ್ತಲ್ಲ? ಇದೆಲ್ಲರಿಗೂ ಗೊತ್ತಿದೆ, ಯಾರೂ ಕೂಡ ಬಾಯ್ಬಿಟ್ಟು ಹೇಳ್ತಾ ಇಲ್ಲ, ಹೇಳ್ಕೊಳಕ್ಕಾಗೋದಿಲ್ಲ. ಯಾಕಂದರೆ ರೇಟಿಂಗ್ ಹಂಗಿದೆ ಅನ್ನುವಂಥದ್ದು. ಇವತ್ತು ದರ್ಶನ್ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಒಬ್ಬ ಸೆಲೆಬ್ರಿಟಿ ಆಗಿದ್ದಾಗ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರ್ತಿದ್ದಂತಹ ಅಭಿಮಾನಿ ಸಮೂಹ ಮಾಯವಾಗಿದೆ. ಕೋರ್ಟ್ನಲ್ಲಿ ಒಬ್ಬರೇ ಅಪರಾಧಿಯಾಗಿ ಕೈಕಟ್ಟಿ ನಿಲ್ತಿದ್ದೀರಿ. ನಿಮಗೆ ಜೈಕಾರಕ್ಕೆ ಹೋಗೋದಕ್ಕೆ ಅಭಿಮಾನಿಗಳಿಲ್ಲ, ಪಟಾಕಿ ಹೊಡೆಯೋದಕ್ಕೆ ಅಭಿಮಾನಿಗಳಿಲ್ಲ, ಸಾಂತ್ವನ ಹೇಳೋದಕ್ಕೆ ಅಭಿಮಾನಿಗಳಿಲ್ಲ. ಯಾರು ಎತ್ತ ತಂದೆ ತಾಯಿಗಳ ಹೆಸರನ್ನು ಉಳಿಸೋದಿಲ್ವೋ, ಎತ್ತ ತಂದೆ ತಾಯಿಗಳಿಗೆ ಗೌರವ ಕೊಡೋದಿಲ್ವೋ, ಯಾರು ಕಟ್ಟಿಕೊಂಡ ಹೆಂಡತಿ ಮತ್ತು ಮಕ್ಕಳಿಗೆ ನೆಮ್ಮದಿ ಕೊಡೋದಿಲ್ವೋ, ಅವರೆಲ್ಲರೂ ಕೂಡ ಇದೇ ರೀತಿ ಬದಿಗೆ ಬರ್ತಾರೆ. ಒಂದು ನೆಟ್ ಮಾಡ್ಕೊಳ್ಳಿ, ಇವತ್ತು ಒಂದೇ ಒಂದು ದರ್ಶನ ಹೆಸರು ಈಚೆಗೆ ಬಂದಿದೆ. ಇದೇ ರೀತಿಯ ನಡವಳಿಕೆ, ಇದೇ ರೀತಿಯ ದುರಂಕಾರವುಳ್ಳ ಬಹುತೇಕ ನಟರು ಇವತ್ತಿಗೂ ಕೂಡ ಕರ್ನಾಟಕದಲ್ಲಿದ್ದಾರೆ, ಗಾಂಧಿನಗರದಲ್ಲಿದ್ದಾರೆ. ನಾನು ಯಾರ ಹೆಸರು ಹೇಳ್ತೀನಿ ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ಅವ್ರು ಯಾರು ಅಂತ ನನಗೆ ಮೆಸೇಜ್ ಮಾಡಬೇಡಿ. ಯಾಕೆಂದರೆ ಇದೇ ರೀತಿ ನಡವಳಿಕೆ ದರ್ಶನಲ್ಲಿ ಏನಿದೆ, ದುರಹಂಕಾರ, ಇದೇ ನಡವಳಿಕೆ, ಇದೇ ಮಾಧ್ಯಮಗಳ ವಿರುದ್ಧ ದುರಹಂಕಾರದ ಮಾತಾಡುವಂಥ ನಟರು ಕೂಡ ಇದ್ದಾರೆ. ಇವ್ರು ಯಾವತ್ತು ಬರ್ತಾರೋ ಗೊತ್ತಿಲ್ಲ ನನಗೆ ಒಳಕ್ಕೆ. ಇದೇ ದುರಹಂಕಾರ. ಈಗಲೇ ಎಚ್ಚೆತ್ಕೊಂಡ್ರೆ ಆ ನಟರಿಗೆ ಒಂದು ಸಣ್ಣ ಗೌರವ. ನೆನ್ಪಿಟ್ಕೊಳ್ಳಿ, ಆಯ್ತಲ್ಲ? ಒಮ್ಮೆ ಜೈಲಿಗೆ ಹೋಗಿ ಬಂದ ಮೇಲೂ ಕೂಡ ಬುದ್ಧಿ ಕಲಿಲ್ಲ ಅಂತಂದರೆ ಇನ್ಯಾರಿವ್ರು ಬುದ್ಧಿ ಹೇಳಬೇಕು? ಇದಾದ ಮೇಲೆ ನಾನು ಅಭಿಮಾನಿಗಳ ಬಗ್ಗೆ ಮಾತಾಡಬೇಕು. ಈ ನೆನ್ನೆ ಸ್ಟೇಷನ್ ಹತ್ರ ಬಂದು ಜೈಕಾರ ಹೋಗ್ತಿದ್ರಲ್ಲ, ಅವ್ರ ಮೇಲೆಲ್ಲ ಮಾತಾಡೋದಿಲ್ಲ. ಈ ಮಹಿಳೆಯರಿದ್ದಿರಲ್ಲ ನೀವು, ಮಹಿಳಾ ಮಣಿಗಳು ಅಥವಾ ಪ್ರೇಕ್ಷಕರು ಯಾರ ತಿಳ್ಕೊಳ್ಳಿ, ಸಾರಥಿ ಚಿತ್ರ ರಿಲೀಸ್ ಆಗುತ್ತೆ. ಅದಕ್ಕೂ ಮುನ್ನ ವಿಜಯಲಕ್ಷ್ಮಿ ಪತ್ನಿ ಮೇಲೆ ಕೈ ಮಾಡಿ ಹಲ್ಲೆ ಮಾಡಿದ ಆರೋಪಕ್ಕೆ ದರ್ಶನ್ ಅರೆಸ್ಟ್ ಆಗಿ ಬರ್ತಾರೆ. 28 ದಿನ ಏನೋ ಜೈಲಿಗೆ ಹೋಗಿ ಬರ್ತಾರೆ. ಸಾರಥಿ ಚಿತ್ರ ರಿಲೀಸ್ ಆಗಿರುತ್ತೆ. ಜೈಲಿಂದ ಬಂದ ಕೂಡಲೇ ದರ್ಶನನ್ನ ಅಭಿಮಾನಿಗಳು ಏನು ಮಾಡ್ತಾರೆ ಗೊತ್ತಾ? ಬೃಹತ್ ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದು ಅವ್ನು ಕಟೌಟ್ಗೆ ಹಾಲು ಹಾಕಿ ಮೆರವಣಿಗೆ ಮಾಡ್ತಾರೆ. ಎಲ್ಲ ಅಂದ್ಕೊಂಡಿದ್ರು ಸಾರಥಿ ಚಿತ್ರ ಮಕ್ಕಳೇ ಮನೆ ಕಳತ್ತೆ, ಪಿಕ್ಚರ್ ಓಡಲ್ಲ ಅಂತ. ನಿಮ್ಗೆ ಆಶ್ಚರ್ಯ, ಚಿತ್ರ 100 ಡೇಸ್ ಹೊಡ್ಕೊಂಡು ಕಿತ್ಕೊಂಡು ಹೋಗುತ್ತೆ. ಇದನ್ನು ನುಗ್ಗಿ ನೋಡಿದವ್ರು ಯಾರು ಗೊತ್ತಾ? ಮಹಿಳೆಯರೇ, ನೀವೇ. ಯಾಕೆ ಮಹಿಳೆಯರು ಅಂತ ಹೇಳ್ತಿದ್ದೀನಿ ಅಂದರೆ, ಆ ರೇಣುಕಸ್ವಾಮಿಯ ತಾಯಿ ನೆನ್ನೆ ಕಣ್ಣೀರು ಹಾಕ್ತಿದ್ರಲ್ಲ ಮಹಿಳೆ, ಆ ಮಹಿಳೆಯನ್ನು ಒಮ್ಮೆ ನಿಮ್ಮ ಮುಂದೆ ಇಟ್ಕೊಳ್ಳಿ. ಇಂಥ ನಟೋರಿಯಸ್ ಹೀರೋ, ಕ್ರಿಮಿನಲ್ ಹೀರೋ, ಇಂಥ ಚಿತ್ರಗಳನ್ನು ಪ್ರೋತ್ಸಾಹ ಮಾಡುವಂಥ ನೀವು ಮುಂದಿನ ದಿನಗಳಲ್ಲಿ ಇಂಥ ಚಿತ್ರಗಳನ್ನು ನೋಡಬೇಕಾ? ಇಂಥವ್ರನ್ನ ಬ್ಯಾನ್ ಮಾಡಬೇಕಾ? ಇಂಥವ್ರನ್ನ ಆರಾಧಿಸಬೇಕಾ ಅನ್ನೋದನ್ನ ಮೊದಲು ಮಹಿಳೆಯರು ಅಥವಾ ಅಭಿಮಾನಿಗಳು ಯಾರು ಅಂದ್ಕೊಳ್ಳಿ. ನೀವು ಅದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಆಮೇಲೆ ಮೊನ್ನೆ ಯಾರೋ ಅನೌನ್ಸ್ ಮಾಡ್ತಿದ್ರಲ್ಲ, ಜೈ ಅಣ್ಣ ಅಂತ. ನಿಮ್ಮ ಮನೇಲಿ ಯಾರಾದ್ರೆ, ನಿನ್ನ ತಮ್ಮನೋ ಅಕ್ಕನೋ ತಂಗಿಗೋ ಹಿಂಗೆ ಕೊಲೆ ಆಗಿದ್ದಿದ್ರೆ ನೀನು ಜೈಕಾರ ಆಗ್ತಿದ್ದಪ್ಪ ತಂದೆ. ಈ ಅಂಧಕಾರ ದುರಹಂಕಾರದ ಅಭಿಮಾನಿಗಳು ಪ್ರಯೋಜನ ಇಲ್ಲ. ಅಭಿಮಾನಿಗಳಿದ್ದರೆ ಅದು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಇದ್ದಾರಲ್ಲ, ಇವತ್ತಿಗೂ ಹಂಗಿರಬೇಕು. ಮುತ್ತಿನಂಥ ಅಭಿಮಾನಿಗಳು, ಮುತ್ತಿನಂಥ ನಟರಾತ. ಅವ್ರ ಹೆಸರು ಹೇಳೋಕ್ಕೂ ನಮಗೆ ಯೋಗ್ಯತೆ ಇಲ್ಲ, ಬಿಡ್ರಿ. ಇಷ್ಟು. ಇನ್ನೊಂದು ವಿಷಯ ಇದೆ, ಏನಂತ ಹೇಳಿದ್ರೆ, ಈ ಹೀರೋ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬರುವಂಥ ಒಂದು ವಿಚಾರ ನನಗೆ ಜಿ ಟಿ ವಿಯನ್ನು ನಾನು ನೋಡ್ತಾ ಇದ್ದೀನಿ. ಜಿ ಟಿ ವಿ ಕಾರ್ಯಕ್ರಮದವ್ರಿಗೆ ನಾನು ಸಜೆಸ್ಟ್ ಮಾಡಬೇಕಾಗಿದೆ. ಅದನ್ನು ಎಚ್ಚರಿಕೆ ಅಂತಾರ ತಗೊಳ್ಳಿ ಅಥವಾ ಮನವಿ ಅಂತಾರ ತಗೊಳ್ಳಿ, ಏನಂತಾರ ತಗೊಳ್ಳಿ. ಅದು ಮಹಾನಟಿ ಅಂತ ಒಂದು ಎಪಿಸೋಡ್ ಬರ್ತಾ ಇದೆ ಜಿ ಟಿ ವಿಯಲ್ಲಿ. ಅಲ್ಲಿ ತರುಣ್ ಸುಧೀರ್ ಅಂತೇಳಿ ಒಬ್ಬ ನಿರ್ದೇಶಕ, ಕಾಂತಾರ ಡೈರೆಕ್ಟ್ರು, ತೀರ್ಪುಗಾರರಾಗಿ ಬಂದಿದ್ದಾರೆ. ವಿಷಯ ಏನು ಅಂತಂದರೆ, ಆ ಕಾಂತಾರ ಚಿತ್ರದ ಒಂದು
ಟೈಟ್ಲ್ ಸಾಂಗನ್ನು ಅವರು ಏನಂತಾರೆ ಅದನ್ನು ಏನಂತಾರೆ, ಅದು ಹೆಜ್ಜೆ ಗುರುತು ಅಂತೀರಾ ಅಥವಾ ಏನಂತಾರೆ ಅದಕ್ಕೆ, ಆ ಚಿತ್ರದ ಹಾಡನ್ನು ಇಟ್ಕೊಂಡು ಅವರು ಪ್ರತಿ ಕ್ಯಾರೆಕ್ಟ್ರು ಅಥವಾ ನಟರು ನಟಿರು ಅಭಿನಯ ಮಾಡಿದಾಗ ಯಾರು ಚೆನ್ನಾಗಿ ಮಾಡಿದ್ರೆ ಹಿಂಗೆ ಕೈ ಎತ್ತಿ ಕಾಟಾರ ಚಿತ್ರದ ಹಾಡನ್ನು ಹಾಕಿ ಅವ್ರಿಗೆ ಒಂದು ಕೃತಜ್ಞತೆ ಅಥವಾ ಅಪ್ರಿಸಿಯೇಷನ್ ಕೊಡುವಂಥ ಕೆಲಸವನ್ನು ತರುಣ್ ಸುಧೀರ್ ಮಾಡ್ತಿದ್ದಾರೆ. ಆವಾಗ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಕಾಟೇರ ಚಿತ್ರದ ಟೈಟ್ಲ್ ಸಾಂಗ್ ಹಾಕ್ತಾರೆ. ನಾನು ಹೇಳ್ತಿದ್ದೀನಿ, ಮುಂದಿನ ಭಾನುವಾರದಿಂದ ಆ ಎಪಿಸೋಡ್ನಲ್ಲಿ ಆ ಹಿನ್ನೆಲೆ ಸಂಗೀತ ಮತ್ತು ತರುಣ್ ಸುಧೀರ್ ನಿಂತ್ಕೊಂಡು ಈ ಥರ ಸನ್ನೆ ಮಾಡುವುದನ್ನು ನಿಲ್ಲಿಸಬೇಕು ಅಂತಲೇ ತಾಕೀತು ಮಾಡ್ತೀನಿ ನಾನು. ಮತ್ತು ನಿರ್ದೇಶಕರಾರಿದ್ದೀರಿ ನೀವು, ಬಹುಶಃ ಇದನ್ನು ಎಚ್ಚೆತ್ಕೊಂಡು ನಿಲ್ಲಿಸಬೇಕು. ಇಲ್ಲ ಅಂದರೆ ನಿಮ್ಮ ಜಿ ಟಿ ವಿ ಮುಂದೆ ಈ ಪ್ರತಿಭಟನೆ ಇವತ್ತು ಮಂಡ್ಯದಲ್ಲಾಗಿದ್ದು ಜಿ ಟಿ ವಿ ಮುಂದೆ ಆಗುತ್ತೆ, ಬರೆದಿಟ್ಕೊಳ್ಳಿ, ಖಂಡಿತ ಆಗುತ್ತೆ. ಯಾಕೆಂದರೆ ಮತ್ತೆ ಹೇಳ್ತಿದ್ದೀನಿ, ಇಡೀ ಕರ್ನಾಟಕ ಒಬ್ಬ ಗೂಂಡ ನಟ, ಒಬ್ಬ ಕ್ರಿಮಿನಲ್ ನಟ, ಒಬ್ಬ ಕಲೆಗಡಕ ಅಂತ ಹೇಳ್ತಿರುವಂತಹ ಸಂದರ್ಭದಲ್ಲಿ ನೀವು ಚಾನಲ್ನಲ್ಲಿ ಒಬ್ಬ ಅಂಥ ಹೀರೋ ಚಿತ್ರದ ಹಾಡನ್ನು ಮತ್ತು ಆ ನಿರ್ದೇಶಕ ನಿಂತ್ಕೊಂಡು ಆ ಥರದೊಂದು ಸನ್ನೆ ಮಾಡುವಂಥ ಪರಂಪರೆಯನ್ನು ಮುಂದುವರಿಸೋದು ಬಹುಶಃ ಕರ್ನಾಟಕದ ಜನ ಒಪ್ಪುವುದಿಲ್ಲ, ಯಾರು ಕೂಡ ಒಪ್ಪುವುದಿಲ್ಲ. ಅದನ್ನು ಬಹುತೇಕ ಕೆಲವರು ಮಾತ್ರ ಅದು ನಮ್ಮ ಗಮನಕ್ಕೆ ತಂದಿದ್ದಾರೆ. ಆ ವಿಷಯನ ನೀವು ಗಮನಕ್ಕೆ ತರ್ತಿದ್ದೀವಿ. ದಯವಿಟ್ಟು ಚಾನಲ್ನವರು ಏನಿದೆಯಲ್ಲ ಮ್ಯೂಸಿಕ್ ಹಾಕ್ಕೊಂಡು ಮೆರೆಸುವಂಥದ್ದು ಅದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾ, ಇದು ಪಶ್ಚಾತ್ತಾಪ ಪಡುವಂತಹ ಸಂದರ್ಭ. ಯಾರೇ ಆಗಲಿ, ರಾಜಕಾರಣಿ ಆಗಲಿ, ಚಿತ್ರನಟ ಆಗಲಿ, ಉದ್ಯಮಿ ಆಗಲಿ, ಯಾರೇ ಆಗಲಿ ಅಥವಾ ನಾವಾಗಲಿ, ಪ್ರತಿಯೊಬ್ಬರು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಳುವಂಥ ಒಂದು ಸಂದರ್ಭ. ದುಡ್ಡಿದ್ದರೆ, ಅಧಿಕಾರ ಇದ್ದರೆ, ದರ್ಪ ಇದ್ದರೆ ಏನು ಬೇಕಾದರೂ ಆಗ್ಬೋದು, ಅರೆಸ್ಟ್ ಆದರೂ ಬಿಡಿಸ್ಕೊಂಡು ಬರ್ಬೋದು ಅನ್ನುವಂಥ ಏನಾದರೂ ಇದ್ದರೆ ಅದು ಆಗೋದಿಲ್ಲ. ಮೊದಲು ಚಿತ್ರನಟರಾದವರಿಗೆ ಮೊದಲು ಗೌರವಿಸುವ, ಅಭಿಮಾನಿಗಳನ್ನು ಪ್ರೀತಿಸುವ ಕೆಲಸ ಮಾಡಬೇಕು, ಆಯಿತಾ? ಜನರ ಮನಸ್ಸಿನಲ್ಲಿ ನಾಯಕನಾಗಿದ್ದವನು ಇವತ್ತು ಖಳನಾಯಕನಾಗಿ ನಿಂತಿರೋದಕ್ಕೆ ದರ್ಶನ್ ನೀವು ಮಾಡಿರುವ ಎಡವಟ್ಟುಗಳು, ತಂದುಕೊಂಡಂಥ ಅಪಘಾತಗಳು, ನಿಮ್ಮ ದರ್ಪ, ದೌರ್ಜನ್ಯ, ಅಹಂಕಾರ, ಗುರಿ ಗೊತ್ತು ಏನಿಲ್ಲದ ಅಂಶಗಳೇ ಪ್ರಮುಖ ಕಾರಣವಾಗಿದ್ದಾವೆ. ಇದನ್ನು ಒಂದು ಚಿಕ್ಕ ಮಕ್ಕಳನ್ನ ಕೇಳಿದ್ರು ಕೂಡ ಹೇಳ್ತೇವೆ ಅಂತ ಹೇಳ್ತಾ, ಬಹುಶಃ ಮುಂದಿನ ದಿನಗಳಲ್ಲಾದರೂ ನೀವು ಬಂದ ಮೇಲೆ ಒಂದು ರೀತಿ ಸಭ್ಯ ನಾಯಕನಾಗಿ ಬಾಳ್ತೀರೇನೋ ಅನ್ನುವಂಥ ಒಂದು, ಜೊತೆಗೆ ನಿಮ್ಮ ಪಟಾಲಂ ಇದ್ದಾರಲ್ಲ, ನಾನು ಆಪ್ತ, ದರ್ಶನ್ ಆಪ್ತ ಅಂತೆಲ್ಲ ಗುಂಡಗಿರಿ ಮಾಡೋರು ಇದ್ದಾರೆ ನಿಮ್ಮ ಸುತ್ತಮುತ್ತ ಕೆಲವರೆಲ್ಲ ನಿಮ್ಮ ಹೆಸರು ಹೇಳ್ಕೊಂಡು, ಅವರು ಎಚ್ಚೆತ್ಕೊಳ್ಬೇಕು. ಗೊತ್ತಾಯ್ತಲ್ಲ, ಇದು ನೆಕ್ಸ್ಟ್ ನಿಮ್ಗೆ ಬರ್ತದೆ ಗ್ರಾಚಾರ. ನಾನೇನಾದರೂ ದರ್ಶನ್ ಅಭಿಮಾನಿ, ದರ್ಶನ್ ಆಪ್ತ, ಗಿಫ್ತ ಅಂತ ಬಂದರೆ ನಿಮಗೂ ಕೂಡ ಗ್ರಾಚಾರ ಕಾದಿದೆ ಅಂತ ಹೇಳ್ತಾ ಮತ್ತೊಂದು ವಿಷಯ ಹೇಳಬೇಕು ನಾನು. ಇದರಿಂದ ಗಾಂಧಿನಗರದಲ್ಲಿ ಚಿತ್ರ ನಿರ್ಮಾಣಕ್ಕೆ ಎಷ್ಟು ತೊಡಕಾಗಿದೆ ಅಂದರೆ, ಈತನ ಮೇಲೆ ಹಾಕಿದ ಬಂಡವಾಳ ಕೋಟ್ಯಾಂತರ ರೂಪಾಯಿ ಇವತ್ತು ನಿಲ್ಲಾಗಿದೆ. ಬಂಡವಾಳ ಹಾಕಿದ ನಿರ್ಮಾಪಕ ಇವತ್ತು ಬೀದಿ ಪಾಲಾಗ್ತಾ ಇದ್ದಾನೆ. ಏನು ಮಾಡಬೇಕು ಅವ್ರಿಗೆಲ್ಲ? ಎಲ್ಲ ಅಡ್ವಾನ್ಸ್ ಕೊಟ್ಟಿದ್ದಾರೆ ಎಲ್ರಿಗೂ. ಸಾಕಷ್ಟು ಜನ ಇವ್ರಿಗೋಸ್ಕರ ಕಾದು 100-200 ಕೋಟಿ ಬಂಡವಾಳ ಸಿದ್ಧವಾಗಿದ್ದ ನಿರ್ಮಾಪಕರಿಗೆ ಏನು ಮಾಡಬೇಕು? ಇವ್ರು ಕೊಡ್ತಾರೆಯಪ್ಪ ಬಡ್ಡಿ ದುಡ್ಡಲ್ಲ, ನೀ ಕೊಡ್ತೀನಪ್ಪ, ಅವ್ರ ಮನೆ ಏನಾಗಬೇಕೀಗ? ಇದೆಲ್ಲ ಒಂದು. ಜೊತೆಗೆ ಅಂತಿಮವಾಗಿ ಆ ಕುಟುಂಬಕ್ಕೆ ರೇಣುಕಾಸ್ವಾಮಿ ಮಾಡಿದ ಮೆಸೇಜ್ ಬಗ್ಗೆ ನಾನು ಮಾತಾಡೋದಿಲ್ಲ, ದೊಡ್ಡ ಕಥೆ ಆಗುತ್ತೆ. ಮೆಸೇಜ್ ಮಾಡೋದು ನನ್ನ ಪ್ರಕಾರ ತಪ್ಪು. ಹೆಣ್ಮಕ್ಕಳಿಗೆ ಅದರಲ್ಲೂ ಅಶ್ಲೀಲ ಮೆಸೇಜ್ ಮಾಡಿದ್ದು ಮೊದಲ ತಪ್ಪು. ಆದರೆ ಸೂಕ್ಷ್ಮವಾಗಿ ಬಗೆಹರಿಯಬಹುದಾದ ಸಮಸ್ಯೆಯನ್ನು ಕೊಡಲಿನಿಂದ ಕತ್ತರಿಸುವ ಪ್ರಯತ್ನ ಮಾಡಿದ್ದು ಅದು ತಪ್ಪು. ಯಾವುದೇ ಹೆಣ್ಮಕ್ಳಾದರೂ ಮಾಡಬಾರ್ದು. ಇದು ನಿರಂತರ ಆಗ್ತಾ ಇರ್ತದೆ. ಅದು ವಿಶೇಷವಾಗಿ ಸೆಲೆಬ್ರಿಟಿಗಳ ಮೇಲೆ ಯಾವುದೇ ಅಭಿಮಾನಿ ಮಾಡಿದಾಗ ಪ್ರೀತಿಯಿಂದಲೋ ದ್ವೇಷದಿಂದಲೋ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೋಬೇಕು. ಪವಿತ್ರ ಗೌಡ ಒಬ್ಬ ಪತ್ನಿ ಜೊತೆಯಲ್ಲಿ ಕುಟುಂಬ ನಡೆಸ್ತಿದ್ದ ಒಬ್ಬ ವ್ಯಕ್ತಿಯನ್ನು ಬೇರೆ ಬೇರೆ ಮೂಲಗಳಿಂದ ಪ್ರೀತಿಯ ವ್ಯಾಮೋಹದಿಂದ ತಮ್ಮ ಪ್ರೇಮ ವ್ಯಾಮೋಹಕ್ಕೆ ಸಿಲುಕಿಸಿಕೊಂಡು ಮೋಜು ಮಾಡುವ, ಮಸ್ತು ಮಾಡುವ ಕಾಯಕದಿಂದ ಚಿತ್ರರಂಗದಲ್ಲಿ ಉಳಿದುಕೊಂಡು ಹೆಸರು ಮಾಡಿದ ನೀವು ಇವತ್ತು ಯಾವ ಹೆಣ್ಣುಮಕ್ಕಳಿಗೂ ಮಾದರಿಯಲ್ಲ. ನೀವು ಕೂಡ ಇದರಲ್ಲಿ ಪ್ರಾಯಶ್ಚಿತ್ತವನ್ನು ಅನುಭವಿಸಬೇಕು. ಮತ್ತು ಬೇರೆ ನಟಿಯರಿಗೂ ಕೂಡ ನಿಮ್ಮ ಈ ಘಟನೆ ಎಚ್ಚರಿಕೆ ಆಗಬೇಕು. ಇವೆಲ್ಲವನ್ನು ಕೂಡ ದರ್ಶನ್ ಮತ್ತು ದರ್ಶನ್ ಅಭಿಮಾನಿಗಳು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ, ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರನ್ನು ಕೊಲೆ ಮಾಡಿರುವ ದರ್ಶನ್ ಹಾಗೂ ಪವಿತ್ರ ಗೌಡ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಗುರುವಾರ ಬೆಳಿಗ್ಗೆ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದ ಬಳಿ ಜಮಾವಣೆಗೊಂಡ ರೈತ ಸಂಘದ ರಾಜ್ಯಾಧ್ಯಕ್ಷ ಇಂಗಲಕುಪ್ಪೆ ಕೃಷ್ಣ ಅವರ ನೇತೃತ್ವದಲ್ಲಿ ಜಮಾವಣೆಗೊಂಡ ಕಾರ್ಯಕರ್ತರು ನಂತರ ಚಲನಚಿತ್ರ ನಟ ದರ್ಶನ್ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು.
ತರುವಾಯ ಮಾನವ ಸರಪಳಿ ನಿರ್ಮಿಸಿ ಬೆಂಗಳೂರು ಮೈಸೂರು ಹೆದ್ದಾರಿಗಳನ್ನು ತಡೆದು ರಸ್ತೆ ತಡೆ ನಡೆಸಿದರು. ನಂತರ ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ರಾಜ್ಯಾಧ್ಯಕ್ಷ ಇಂಗ್ಲಕೋಟೆ ಕೃಷ್ಣ, ಜೂನ್ 8ರಂದು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಅವರನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋದ ದರ್ಶನ್ ಹಾಗೂ ಅವರ ಅಭಿಮಾನಿಗಳು ನಂತರ ಪಟ್ಟಣಗೆರೆ ಜಯಣ್ಣ ಅವರ ಸಭೆಯಲ್ಲಿ ಇರಿಸಿ ಅಮಾನಸಿಕವಾಗಿ ನಡೆದುಕೊಂಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ದರ್ಶನ್ ಅವರು ರೇಣುಕಾಸ್ವಾಮಿ ಅವರ ಕಪಾಳಕ್ಕೆ ಹೊಡೆದು ಸಿಗರೇಟ್ನಿಂದ ಸುಟ್ಟಿದ್ದಾರೆ, ಅಲ್ಲದೆ ಮರ್ಮಾಂಗದ ಮೇಲೆ ಒದ್ದಿದ್ದಾರೆ ಅಂತ ಕಿಡಿಕಾರಿದರು. ಸಾಮಾನ್ಯ ವ್ಯಕ್ತಿಗಳು ತಪ್ಪು ಮಾಡಿದರೆ ಅವರ ವಿರುದ್ಧ ರೌಡಿ ಶೀಟರ್ ತೆರೆಯಲಾಗುತ್ತದೆ. ಆದರೆ ದರ್ಶನ್ ವಿರುದ್ಧ ಇದುವರೆಗೆ 10 ಎಫ್ಐಆರ್ಗಳಾಗಿದ್ದು, ಇವರ ವಿರುದ್ಧ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾಕೆ ಕ್ರಮ ಕೈಗೊಳ್ಳ ಅಂತ ಪ್ರಶ್ನಿಸಿದರು. ನಾವೇನು 6.5 ಕೋಟಿ ಜನತೆ ಇವನ್ನ ಚಾಲೆಂಜಿಂಗ್ ಸ್ಟಾರ್ ಅಂತೇಳಿ ಬೆಳೆಸಿದ್ವಿ. ನಮ್ಮ ಭಿಕ್ಷೆಯಿಂದ ಇವನ್ನ 6.5 ಕೋಟಿ ಕನ್ನಡದ ಜನತೆ ನಾವು ಹೋಗಿ ಸಿನಿಮಾ ನೋಡಿ ನಾವು ಕೊಟ್ಟಂಥ ಭಿಕ್ಷೆಲಿ ಇವನೇನು ಹೀರೋ ಅಂತ ಮಾಡಿದ್ದೋ, ಇವತ್ತು ನಾನು ಹೀರೋ ಅಲ್ಲ, ನಾನು ಖಳನಾಯಕ ಅಂತೇಳಿ ಇವತ್ತು ಸಾಬೀತುಪಡಿಸ್ಕೊಂಡವ್ರೆ. ಇಡೀ ರಾಜ್ಯ ಅಲ್ಲ, ಇಡೀ ದೇಶದಿಂದ, ಇಂಟರ್ನ್ಯಾಷನಲ್ ದೇಶದಿಂದನೇ ಇವನಿಗೆ ಬ್ಯಾಡ್ ಒಪಿನಿಯನ್ ಬಂದಿದೆ. ಜೊತೆಗೆ ನಾವು ಯಾಕೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ರಾಜ್ಯದ 31 ಜಿಲ್ಲೆಯಲ್ಲಿ ಇವತ್ತು ನೆನ್ನೆ ದಾವಣಗೆರೆ ಚಿತ್ರದುರ್ಗದಲ್ಲಿ ಮಾಡಿದ್ದಾರೆ, 7 ಜಿಲ್ಲೆಯವರು ಮಾಡಿದ್ದಾರೆ. ಆದರೆ ಯಾಕೆ ನಾವು ನಮ್ಮ ಜಿಲ್ಲೆಯಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಕೆಲವು ರಾಜಕಾರಣಿಗಳು ಇವನೊಬ್ಬ ಕೊಲೆಗಡನ ಕರ್ಕೊಬಂದು ಕ್ಯಾನ್ವಾಸ್ ಮಾಡಿಸಿ ಇಲ್ಲ ಯುವಕರುಗಳಿಗೆ ಮಂಕುಬೂದಿ ಎರಚಿ ಇವನು ದುಷ್ಟತನ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಿದ್ದ. ಈಗಾಗಲೇ ತಮಗೆಲ್ಲ ಗೊತ್ತಿದೆ ಇವನು ಅಂತ. ಇದೊಂದೇ ಫಸ್ಟ್ ಎಫ್ಐಆರ್ ಅಲ್ಲ, ಇವ್ರಿಗೆ 10 ಎಫ್ಐಆರ್ಗಳಾಗಿದೆ. ಯಾವಾಗ ಒಬ್ಬ ರೈತನ ಮಗನಿಗೆ ಯಾರೊಬ್ಬ ರೈತನ ಮಗನಿಗೆ ಒಬ್ಬ ಸಣ್ಣ ಪಬ್ಲಿಕ್ಗೆ ಒಂದು ಎಫ್ಐಆರ್ ಆದರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ರೌಡಿ ಶೀಟ್ ತೆರೀತಾರೆ. ಇವ್ರಿಗೆ 10 ಹಲವಾರು ಪ್ರಕರಣಗಳಾದ್ರೂ ಇನ್ನೂ ಯಾಕೆ ರೌಡಿ ಶೀಟ್ ಓಪನ್ ಮಾಡಿಲ್ಲ? ಇವರಿಂದ ಯಾರವ್ರೆ ಯಾವ ಕಾರಣದ ಕೈಗಳು ಕೆಲಸ ಮಾಡ್ತೈತೆ? ಇಲ್ಲಿ ತನಕ ಯಾಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವನ ಮೇಲೆ ಸ್ಟೆಪ್ ತಗೊಳ್ಳಿಲ್ಲ? ಒಂದಲ್ಲ 10 ಬಾರಿ ಎಫ್ಐಆರ್ ಆಗಿದೆ ಇದು ಸೇರಿ. ಈಗ ಮೊನ್ನೆ ಅರಣ್ಯಕ್ಕೆ ಇವ್ರು ಮಾಡಿ ರಾಯಭಾರಿ ಮಾಡಿದ್ರಲ್ಲ, ಇವರಿಗೆ ಯಾವ ಯೋಗ್ಯತೆ ಇರೋದಕ್ಕೆ ಮಾಡಿದ್ದಾರೆ ಅರಣ್ಯಕ್ಕೆ ಇವ್ರನ್ನ? ಕೂಡಲೇ ಈ ಪ್ರಕರಣವನ್ನು ಸಿಬಿಐ ತನಿಖೆಗೊಳಿಸಬೇಕು, ದರ್ಶನ್ ವಿರುದ್ಧ ರೌಡಿ ಶೀಟರ್ ತೆರೆಯಬೇಕು, ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಚಂದ್ರಶೇಖರ್ ಸೇರಿದಂತೆ 100ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದರು. ದರ್ಶನ್ ಅಂಡ್ ಪವಿತ್ರ ಗೌಡ ಟೀಮ್ಗೆ ಗಲ್ಲು ಶಿಕ್ಷೆ ಆಗಬೇಕು. ಈ ದೇಶದಲ್ಲಿ ಒಂದು ಮಾದರಿ ಕಾನೂನನ್ನು ತರಬೇಕು. ಮದ್ದೂರು ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ದಿಢೀರ್ ಭೇಟಿ ನೀಡಿ ಪ್ರತಿಯೊಂದು ಶಾಖೆಗೆ ತೆರಳಿ ಕಚೇರಿಯ ಸ್ವಚ್ಛತೆ ಬಗ್ಗೆ ಪರಿಶೀಲನೆ ನಡೆಸಿದರು. ಮದ್ದೂರು ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಾಲೂಕು ಕಚೇರಿಗೆ ಭೇಟಿ ನೀಡಿದ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಕೆಲ ಸಿಬ್ಬಂದಿ ಜಿಲ್ಲಾಧಿಕಾರಿಗಳ ದಿಢೀರ್ ಪ್ರವೇಶಕ್ಕೆ ಒಂದು ರೀತಿ ಆಶ್ಚರ್ಯ ವ್ಯಕ್ತಪಡಿಸಿದರು. ಪ್ರತಿಯೊಂದು ಶಾಖೆಗೆ ತೆರಳಿ ಕಚೇರಿಯ ಸ್ವಚ್ಛತೆ ಬಗ್ಗೆ ಜಿಲ್ಲಾಧಿಕಾರಿಗಳು ಪರಿಶೀಲನೆ ನಡೆಸಿದರು. ಸಂಬಂಧಪಟ್ಟ ಶಾಖೆಯ ಅಧಿಕಾರಿಗಳನ್ನು ಕೂಡ ಜಿಲ್ಲಾಧಿಕಾರಿಗಳು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ನಿಮ್ಮ ಮನೆಯ ರೀತಿಯಲ್ಲೇ ಕಚೇರಿಯನ್ನು ಕೂಡ ಸ್ವಚ್ಛತೆಯನ್ನು ಇಟ್ಟುಕೊಳ್ಳುವುದನ್ನು ಕಲಿಯಬೇಕು. ತಾಲೂಕು ಕಚೇರಿಯ ನವೀಕರಣಕ್ಕೆ ಸುಮಾರು 75 ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು, ಕಾಮಗಾರಿಗಳ ಬಗ್ಗೆ ವೀಕ್ಷಣೆ ಮಾಡಿ ಶೀಘ್ರವಾಗಿ ಕಾಮಗಾರಿ ಮುಗಿಸುವಂತೆ ಸೂಚನೆ ನೀಡಿದರು. ಬೆಂಗಳೂರು ಮೈಸೂರು ಹೆದ್ದಾರಿಯ ಅಪೂರ್ಣ ಕಾಮಗಾರಿ ಬಗ್ಗೆ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದರು. ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದು ಶೀಘ್ರವಾಗಿ ಅಪೂರ್ಣ ಕಾಮಗಾರಿ ಸರಿಪಡಿಸಲಾಗುತ್ತದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಎಸಿ ಶಿವಮೂರ್ತಿ, ತಹಸೀಲ್ದಾರ್ ಸೋಮಶೇಖರ್ ಕೂಡ ಹಾಜರಿದ್ದರು. ಐದು ವರ್ಷ ಮುಗಿದಿಲ್ಲ ಅಂದ್ರೆ ಹೆಂಗಿಡ್ಬೇಕಲ್ಲ? ಯಾರಾದ್ರೂ ಬಂದು ರೆಕಾರ್ಡ್ಸ್ ಕೇಳಿದ್ರೆ ಹೆಂಗೆ ಕೊಡ್ಬೇಕು? ಈ ಮೂಟೆ ತೆಗಿತೀರಾ? ಈ ಮೂಟೆ ವ್ಯಾಪಾರ ಮಾಡ್ತಾ ಇದ್ದೀರಾ? APMC ಎಷ್ಟು ಚೆನ್ನಾಗಿ ಇಟ್ಕೋತಾರೆ. ಯಾರಮ್ಮ ತಗೊಳ್ಳಲ್ಲ ಅಂತ ಹೇಳಿದ್ದು? ಸರ್ ನಟರಾಜು ಇದು ಖಾಲಿ ಆದ್ಮೇಲೆ ಯಾರು ನಟರಾಜು? ಖಾಲಿ ಯಾರು ಮಾಡ್ಬೇಕದನ್ನ? ಅಲ್ಲ ರೀ, ಇದನ್ನ ನೀವು ಡಿಸ್ಪೋಸ್ ಮಾಡಬೇಕು. 5 ಇಯರ್ಸ್ ಇಲ್ಲ ಅಂದ್ರೆ ರೆಕಾರ್ಡ್ ರೂಮಲ್ಲಿ ಹೆಂಗೆ ಇಡ್ಬೇಕು ಸಿಸ್ಟಮ್ ಹಂಗೆ ಇಡಬೇಕು. ಮತ್ತೆ ಈ ಥರ ಮೂಟೆ ಥರ ಇಟ್ಬಿಟ್ಟು 5 ಇಯರ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಇದು ಹೇಳಿದ್ರು ಅವೆಲ್ಲ 5 ಇಯರ್ಸ್ ಆಗಿರೋದವೆಲ್ಲ. ಆಯ್ತು ರೀ, ಹಂಗೆ ಡಿಸ್ಪೋಸ್ ಮಾಡಿಸ್ರಿ, ಒಂದು OM ಹಾಕಿ. ಜೂನ್ 16ರಂದು ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಕೇಂದ್ರದ ನೂತನ ಸಚಿವ ಕುಮಾರಸ್ವಾಮಿ ಅವರಿಗೆ ನಾಗರಿಕ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಮಾಜಿ ಸಚಿವ CS ಪುಟ್ಟರಾಜು ತಿಳಿಸಿದರು. ಇದು 16ರ ತಾರೀಕು ನಿಯೋಜನೆಯಾಗಿರುವಂಥ ಕಾರ್ಯಕ್ರಮ. 1 ಲಕ್ಷ ಮಂದಿ ಕಾರ್ಯಕ್ರಮಕ್ಕೆ ಸೇರ್ತಾರೆ ಅನ್ನುವಂಥ ಆಲೋಚನೆಯನ್ನು ಪುಟ್ಟರಾಜು ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಯಾಕಂತಂದರೆ ಇನ್ನು ಮುಂದೆ ಕುಮಾರಸ್ವಾಮಿ ಅವರು ಕರ್ನಾಟಕದಲ್ಲಿ ಸಿಗೋದಿಲ್ಲ, ತುಂಬ ಕಷ್ಟ ಆಗ್ತದೆ. ಯಾಕಂತಂದರೆ ಬೃಹತ್ ಕೈಗಾರಿಕೆ, ಉಕ್ಕು ಈ ಡಿಪಾರ್ಟ್ಮೆಂಟನ್ನು ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರೋದ್ರಿಂದ ಇನ್ನು ಮುಂದೆ ಮರೀಚಿಕೆ ಆಗ್ತಾರೆ ಕುಮಾರಸ್ವಾಮಿ ಅವರನ್ನು ಕಾರಣಕ್ಕೆ. ಮತ್ತು ಎಲ್ಲ ಜನತೆಗೆ
ಕೃತಜ್ಞತೆ ಸಲ್ಲಿಸಬೇಕಾಗಿರೋದ್ರಿಂದ ಹೇಗೋ ಬಿಡು ಮಾಡಿಕೊಂಡು ಅವತ್ತು ಕುಮಾರಸ್ವಾಮಿ ಅವರನ್ನು ಕರೆತರುವಂಥ ಪ್ರಯತ್ನವನ್ನು ಪುಟ್ಟರಾಜು ಮತ್ತು ಅವರ ಇತರ ಶಾಸಕರು ಮಾಜಿ ಶಾಸಕರು ಮಾಡ್ತಿದ್ದಾರೆ. ಬಹುಶಃ ಒಳ್ಳೆಯ ಕಾರ್ಯಕ್ರಮ ಆಗ್ಬೋದು, ಅದೊಂದು ದೊಡ್ಡ ಐತಿಹಾಸಿಕ ಕಾರ್ಯಕ್ರಮ ಆಗ್ಬೋದು. ಬಹುಶಃ ಅವರ ದೂರದೃಷ್ಟಿ ವಿಚಾರಗಳನ್ನು ಕೂಡ ಅವತ್ತು ಮಂಡ್ಯ ಜಿಲ್ಲೆಗೆ ಏನೇನು ಕೊಡ್ತಾರೆ, ಏನೇನು ಯೋಜನೆಗಳನ್ನು ತರ್ತಾರೆ ಅನ್ನುವಂಥದ್ದು ಕೂಡ ಕುಮಾರಸ್ವಾಮಿ ಅವರು ಅವತ್ತು ಹಂಚ್ಕೊಳ್ತಾರೆ ಅಂತ ಕಾಣಿಸುತ್ತೆ. ಆ ಕಾರ್ಯಕ್ರಮಕ್ಕಾಗಿ ಇನ್ನೇನು ಸಿದ್ಧತೆಗಳು ಕೂಡ ಪೂರ್ಣಗೊಳ್ತವೆ. ಪುಟ್ಟರಾಜು ಸುದ್ದಿಗೋಷ್ಠಿಯಲ್ಲಿ ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಇದೇ ಜೂನ್ 16 ಭಾನುವಾರ ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಕೇಂದ್ರದ ನೂತನ ಸಚಿವ ಕುಮಾರಸ್ವಾಮಿ ಅವರಿಗೆ ನಾಗರಿಕ ಸನ್ಮಾನವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಇಂದಲ್ಲಿ ಈ ವಿಷಯವನ್ನು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ ಮಾಜಿ ಸಚಿವರಾದ CS ಪುಟ್ಟರಾಜು, ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಉದ್ಯೋಗ ನಿವಾರಣೆ ಬಗ್ಗೆ ತಿಳಿದಿದೆ. ಕೇಂದ್ರ ಸರ್ಕಾರದ ಜೊತೆ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿಸಲಾಗುವುದು ಅಂತ ಹೇಳಿದರು. ಭಾನುವಾರ ಲೋಕಸಭಾ ಕ್ಷೇತ್ರದ ನಾಗರಿಕ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡಿದ್ದೇವೆ. ಅದಕ್ಕೆ ಒಪ್ಪಿ ಅವ್ರಿಗೂ ಒಂದು ರೀತಿ ಮೊದಲು ಹೋಗಿ ನನ್ನ ಕ್ಷೇತ್ರದ ಮಹಾಜನತೆಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಮಿಡ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇವತ್ತು ಮಂಡ್ಯ ಸ್ಟೇಡಿಯಂನಲ್ಲಿ 5 ಗಂಟೆಗೆ ಭಾನುವಾರ ಒಂದು ದೊಡ್ಡ ಬೃಹತ್ ಒಂದು ಅಭಿನಂದನಾ ಸಮಾರಂಭದ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ಅವತ್ತು ಅಭಿನಂದನೆಯನ್ನು ಸಲ್ಲಿಸಿ ಈ ಕ್ಷೇತ್ರದ ಮಹಾಜನತೆಗೆ ಇವತ್ತು ನಮ್ಮ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳು, ಇವತ್ತು ಈ ಕ್ಷೇತ್ರದ ಲೋಕಸಭಾ ಸದಸ್ಯರು, ಇವತ್ತು ನರೇಂದ್ರ ಮೋದಿಜಿಯವರ ಕ್ಯಾಬಿನೆಟ್ನಲ್ಲಿ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಇಲಾಖೆಯ ಸಚಿವರಾಗಿ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಕುಮಾರಣ್ಣವರು ಆಗಮಿಸಿ ಕೃತಜ್ಞತೆಗಳನ್ನು ಸಲ್ಲಿಸೋರಿದ್ದಾರೆ. ಆ ಕಾರಣದಿಂದ ಇಲ್ಲಿ ತನಕ ಕೊಟ್ಟ ಒಂದು ಯಾವ ರೀತಿ ಸಹಕಾರ ಕೊಟ್ಟರೋ ಅದೇ ರೀತಿ ತಾವು ಮುಂದಿನ ದಿನಗಳಲ್ಲಿ ನಮಗೆ ಸಹಕಾರ ಕೊಡಬೇಕು. ಜೊತೆಗೆ ನಮ್ಮ NDA ಅಭ್ಯರ್ಥಿಗಳಾದಂಥ ಕುಮಾರಣ್ಣವರು ಇವತ್ತು ಮೊದಲಿಂದನೂ BJP JDS ಪಕ್ಷದ ಮುಖಂಡರುಗಳು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಅತಿ ಹೆಚ್ಚಿನ ರೀತಿಯಲ್ಲಿ ಈ ಜಿಲ್ಲೆಯ ಮಹಾಜನತೆ ಅವತ್ತು 4 ಗಂಟೆಗೆ ತಾವೆಲ್ಲರೂ ಈ ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಿಂದ ಆಗಮಿಸಬೇಕು. ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಕುಮಾರಣ್ಣವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸೋದು ಒಂದು ಕಡೆ ಆದರೆ, ಕುಮಾರಣ್ಣವರು ನಿಮ್ಮೆಲ್ಲರಿಗೂ ಒಂದು ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಆಗುತ್ತೆ. ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಿಮ್ಮ ಮೂಲಕ ವಿನಂತಿ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕುಮಾರಸ್ವಾಮಿ ಅವರಿಗೆ ದೊಡ್ಡ ಜವಾಬ್ದಾರಿ ನೀಡಿದ್ದಾರೆ. ಇದೊಂದು ಸುವರ್ಣ ಅವಕಾಶವಾಗಿದ್ದು ಕುಮಾರಸ್ವಾಮಿ ಅವರು ಜಿಲ್ಲೆಯ ಮಗನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದರು. 100ಕ್ಕೆ 100 ಭಾಗ ಇದೊಂದು ಸುವರ್ಣ ಅವಕಾಶನೇ, ಅದರಲ್ಲೇನು ಎರಡು ಮಾತಿಲ್ಲ. ಆ ನಿಟ್ಟಿನಲ್ಲಿ ಆ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ. ಮಾಜಿ ಶಾಸಕ ರವೀಂದ್ರ ಶಿಖಂಡಿಗೆ ಮಾತನಾಡಿ, ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಗೆ ಹೊಸ ಕೈಗಾರಿಕೆಯನ್ನು ನೀಡುತ್ತಾರೆ. ಸಾವಿರಾರು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತದೆ ಅಂತ ಹೇಳಿದರು. ಸಕ್ಕರೆ ಕಾರ್ಖಾನೆ ಅಭಿವೃದ್ಧಿ ಬಗ್ಗೆಯೂ ಮಾತನಾಡಲಾಗಿದೆ. ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಕುಮಾರಸ್ವಾಮಿ ಅವರಲ್ಲಿ ಉತ್ಸಾಹವಿದೆ ಅಂತ ಹೇಳಿದರು. ತೇಜೋವಧೆ ಮಾಡೋಕ್ಕೆ ಸರ್ಕಾರ ನಿರ್ಧಾರ ಮಾಡಿ ನಿಂತ್ಕೊಂತಲ್ಲ, ಅದಕ್ಕೆ ಉತ್ತರ ಈಗಾಗಲೇ ಜಿಲ್ಲೆ ಜನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಅಂತ ಮಾಡೋ ತಪ್ಪುಗಳನ್ನ ನಿಲ್ಲಿಸಲಿ, ಅಭಿವೃದ್ಧಿ ಕಡೆಗೆ ನಮ್ಮ ನಾಯಕರಾದಂಥ ಕುಮಾರಣ್ಣವ್ರನ್ನ ಮನ ಗೆದ್ದು ಅಭಿವೃದ್ಧಿ ಪಡಿಸೋಕ್ಕೆ ಎಲ್ಲ ಶಾಸಕರು ಪ್ರಯತ್ನ ಮಾಡಲಿ. ನಾವು ಅವ್ರ ಜೊತೆಲಿ ಕೈ ಜೋಡಿಸ್ತೀವಿ. ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಮಂತ್ರಿಗಳಿದ್ದಾರೆ. ಕಾಂಟ್ರಾಕ್ಟ್ಗಳಿಗೆ ಅನುಕೂಲ ಮಾಡಿಕೊಳ್ಳಲು ನಾಲೆಗಳಿಗೆ ನೀರು ಬಿಟ್ಟಿಲ್ಲ ಎಂದು ದೂರಿದ ಅವರು, ತಕ್ಷಣವೇ ನಾಲೆಗಳಿಗೆ ಮಾನವೀಯ ದೃಷ್ಟಿಯಿಂದ ನೀರು ಬಿಡಬೇಕು, ಒಂದು ಕಟ್ಟು ನೀರು ನೀಡಿ ನಂತರ ಕೆಲಸ ಮಾಡಲಿ ಅಂತ ಸಲಹೆ ನೀಡಿದರು. ನಾನು ನಮ್ಮ ಜಿಲ್ಲಾ ಮಂತ್ರಿನ ಕೇಳ್ಕೊಳ್ಳೋದಿಷ್ಟೇ, ಈಗಾಗಲೇ ಭಾಳಷ್ಟು ತಪ್ಪುಗಳು ಮಾಡಿಬಿಟ್ಟಿದ್ದೀರಿ. ಆ ಕಾರಣಕ್ಕೆ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ. ಈಗಲಾರು ಇಮಿಡಿಯೇಟಾಗಿ ನಾಲೆಗೆ ನೀರು ಬಿಡಿ. ಯಾಕೆಂದರೆ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ, ಭಾಳ ಅಧ್ವಾನ ಪರಿಸ್ಥಿತಿ. ಒಬ್ಬ ಕಾಂಟ್ರಾಕ್ಟರ್ಗೆ ಅನುಕೂಲ ಮಾಡಿಕೊಡೋ ದೃಷ್ಟಿಗೆ ನಾಲೆ ನೀರನ್ನ ಬಿಡದೇನೆ ಈ ರೀತಿ ಮರ ಗಿಡಗಳು ಎಲ್ಲ ಒಣಗಿ ಅಧ್ವಾನ ಕೂತಿವೆ. ಬೆಳೆಗಳಂತೂ ಚಿಂತನೆ ಮಾಡೋಕ್ಕಾಗದಿರೋ ಪರಿಸ್ಥಿತಿಗೆ ಬಂದಿದೆ. ಈ ತಪ್ಪುಗಳಿಂದನೇ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ಇವತ್ತು ಇದೊಂದು ವಿಚಾರ ಬಿಟ್ಟು ನಾನು ಇನ್ಯಾವುದೂ ಮಾತಾಡಲ್ಲ. ಯಾಕೆಂದರೆ ನಮ್ಮ ಮೂಲ ಉದ್ದೇಶ ಬಂದಿರತಕ್ಕಂಥದ್ದು ಕುಮಾರಣ್ಣವರು ಬಂದು ನಮ್ಮ ಜನತೆಗೆ ಅಭಿನಂದನೆಗಳನ್ನ ಹೇಳಬೇಕು, ಕೃತಜ್ಞತೆಗಳು ಸಲ್ಲಿಸಬೇಕು ಅಂತ ಕಾರ್ಯಕ್ರಮ ಅಷ್ಟೇ. ಬಟ್ ಈ ನಾಲೆ ನೀರಿಂದು ಬಹಳಷ್ಟು ಜನ ರೈತರು ಇದರ ಬಗ್ಗೆ ಮಾತಾಡಿರೋದ್ರಿಂದ ನಾನು ಇದನ್ನು ಮಾತಾಡ್ತಾ ಇದ್ದೀನಿ. ಈಗಲಾರು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಮಂಡ್ಯ ಜಿಲ್ಲೆ ಜನದ ಪರವಾಗಿ ನಾಲೆಗೆ ನೀರು ಬಿಡಿ. ಸರ್ಕಾರ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಈ ನಿಟ್ಟಿನಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಮಂಜು, ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ, ಕೆ ಸುರೇಶ್ ಗೌಡ, JDS ಜಿಲ್ಲಾಧ್ಯಕ್ಷರಾದ ಡಿ ರಮೇಶ್, ಮುಖಂಡರಾದ BR
ರಾಮಚಂದ್ರು, ಅಮರಾವತಿ ಚಂದ್ರಶೇಖರ್, ಅಬ್ಬಾಸ್ ಅಲಿ ಬೋಹ್ರಾ ಸೇರಿದಂತೆ ಇತರರಿದ್ದರು. ಮಂಡ್ಯ ತಾಲೂಕಿನ ಕಾರಸವಾಡಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ, ಕಾವೇರಿ ನೀರಾವರಿ ನಿಗಮ, ಮಂಡ್ಯ ಮಧುರ ಲಯನ್ಸ್ ಸಂಸ್ಥೆ, ಜಿಲ್ಲಾ ಯುವ ಪರಿಷತ್ ಮಂಡ್ಯ, ವಕೀಲರ ಸ್ನೇಹಕೂಟ ಮಂಡ್ಯ ಹಾಗೂ ಗ್ರಾಮ ಪಂಚಾಯಿತಿ ಬೇವನಹಳ್ಳಿ ಇವರ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮ ನಡೆದಿದೆ. ಮಂಡ್ಯ ತಾಲೂಕಿನ ಕಾರಸವಾಡಿ ಗ್ರಾಮದ ಚಿಕ್ಕಕೆರೆ ಹಿಂಭಾಗದ ಅನ್ನಪೂರ್ಣೇಶ್ವರಿ ನಗರ 17ನೇ ಕ್ರಾಸ್ನ ರಸ್ತೆ ಬದಿಗಳಲ್ಲಿ ಅರಣ್ಯ ಇಲಾಖೆ, ಕಾವೇರಿ ನೀರಾವರಿ ನಿಗಮ, ಮಂಡ್ಯ ಮಧುರ ಲಯನ್ಸ್ ಸಂಸ್ಥೆ, ಜಿಲ್ಲಾ ಯುವ ಪರಿಷತ್ ಮಂಡ್ಯ, ವಕೀಲರ ಸ್ನೇಹಕೂಟ ಮಂಡ್ಯ ಹಾಗೂ ಗ್ರಾಮ ಪಂಚಾಯಿತಿ ಬೇವನಹಳ್ಳಿ ಇವರ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಚೈತ್ರಾರವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಾಡಿರುವ ಸಾಧನೆಗಳು ಅಪಾರವಾಗಿದೆ. 1918ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೀಸಲು ಅರಣ್ಯ ಪ್ರದೇಶ ಮಾಡಲು ಅಧಿಸೂಚನೆ ಮಾಡಿದರು. ನಮ್ಮ ಪೂರ್ವಜರು ಮಾಡಿರುವ ಸಣ್ಣ ಕೆಲಸಗಳನ್ನು ವಿಶ್ಲೇಷಣೆ ತಿಳಿದುಕೊಂಡು ಮುಂದಿನ ಪೀಳಿಗೆಗೆ ಪರಿಸರ ಉಳಿಸುವ ಕೆಲಸ ಮಾಡುವಂತೆ ಸಲಹೆ ನೀಡಿದರು. ಅವಾಗ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಾಡಿರುವಂಥ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲೂ ಹೇಳ್ತಾ ಇದ್ದಾಗ ಅವರು ರಾಜಋಷಿಯನ್ನು ವಿಚಾರ ಯಾಕೆ ಅವ್ರಿಗೆ ಇಟ್ಟರು ಅಂತ ಹೇಳಿದ್ಮೇಲೆ ಅವರು ಕೈ ಹಾಕ್ತಾ ಇರೋ ಒಂದು ಇದಿಲ್ಲ ಅಂತ ನನಗೂ ಅನ್ನಿಸ್ತು. ಯಾಕೆ ಅಂದರೆ ನಾನು ಇಲ್ಲಿ ವಲಯಕ್ಕೆ ಬಂದ ಮೇಲೆ 1918ನೇ ಇಸ್ವಿಲೇ ರಿಸರ್ವ್ ಫಾರೆಸ್ಟ್ ಹೇಗೆ ನಮ್ಮ ಒಂದು ಇದರಲ್ಲೂ ಇದೆ, ರಿಸರ್ವೇಷನ್ಸ್ ಇದೆ ನಮ್ಮ ಒಂದು ಗೌರ್ಮೆಂಟ್ ಇದಕ್ಕೆ ಸೇರ್ಕೊಳ್ಳೋಕ್ಕೆ ಎಲ್ಲ ಜನಾಂಗಗಳಿಗೆ. ಅದೇ ಥರ ಅವ್ರಿಗೆ ಏನು ಅನಿಸುತ್ತೆ ಏನೋ ಗೊತ್ತಿಲ್ಲ, ಆವಾಗಿನ ಕಾಲದಲ್ಲೇ ಮೀಸಲು ಅರಣ್ಯ ಅಂತ 1918ನೇ ಆಗಿರೋಂಥ ಒಂದು ಅಧಿಸೂಚನೆ ಇದೆ ಈ ವಲಯಕ್ಕೆ ಸಂಬಂಧಪಟ್ಟಂಗೆ. ಅದು ಬೇವ್ಕಲ್ಲು ಆ ಕಡೆ ಅರಣ್ಯ ಪ್ರದೇಶ ಇದೆ. ಹಾಗಾಗಿ ಅವರು ನಮ್ಮ ಪೂರ್ವಜರು ಮಾಡಿರೋಂಥ ಒಂದೊಂದು ಸಣ್ಣ ಕೆಲಸನ ನಾವು ವಿಶ್ಲೇಷಣೆ ಮಾಡ್ಕೊಂಡು ಮನದಟ್ಟು ಮಾಡಿಕೊಂಡ್ರೆ ಯಾಕೆ ಅವ್ರು ಹಾಗೆ ಮಾಡಿದರು, ಯಾಕೆ ಅಂತ ಒಂದು ಸ್ವಲ್ಪ ತಿಳ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ. ಅವ್ರು ಮಾಡಿರೋದೆಲ್ಲ ಮುಂದಿನ ಪೀಳಿಗೆಗೇನೆ. ನಾವು ಒಂದು ಮಧ್ಯಂತರದಲ್ಲಿ ಎಲ್ಲ ಕೈ ಬಿಟ್ಬಿಟ್ಟಿದ್ದೀವಿ. ಈಗ ಅಟ್ಲೀಸ್ಟು ಈ ಗಿಡ ನೆಡೋ ಮುಖಾಂತರ ಮುಂದಿನ ಪೀಳಿಗೆಗೆ ಒಂದು ಆಕ್ಸಿಜನ್ನು ಸಹ ಬೆಲೆ ಕಟ್ಟದೇ ಇರೋ ರೀತಿಯಲ್ಲಿ ಫ್ರೀಯಾಗಿ ನಾವು ಹೇಗೆ ಉಪಯೋಗಿಸ್ಕೊಂಡ್ವೋ ಅದೇ ರೀತಿ ಅವ್ರಿಗೂ ಸಿಗಲಿ ಅಂತ ಗಿಡ ನೆಟ್ಟು ಅದನ್ನ ಪೋಷಣೆ ಮಾಡೋಂಥ ಕೆಲಸ ಮಾಡೋಣ ಅಂತ ಎಲ್ರಿಗೂ ಧನ್ಯವಾದಗಳು. ಇಂಜಿನಿಯರ್ ಕೆಂಪರಾಜು ಮಾತನಾಡಿ, ಮುಂದಿನ ದಿನಗಳಲ್ಲಿ ಗಿಡ ಮತ್ತು ಜಲಮೂಲ ರಕ್ಷಣೆ ಮಾಡದೆ ಹೋದರೆ ಭಾಳ ಕಷ್ಟವಾಗುತ್ತದೆ ಅಂತ ವಿಷಾದವನ್ನು ವ್ಯಕ್ತಪಡಿಸಿದರು. ಇಂಟ್ರೆಸ್ಟ್ ತೋರಿಸ್ತಾರೆ, ಅದನ್ನು ಸಂರಕ್ಷಿಸುವಾಗ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ. ಈಗ ಸಾರ್ವಜನಿಕರು ಸಹಕಾರ ಕೊಡಬೇಕು. ನಾವಂತೂ ಸಾರ್ವಜನಿಕರಿಗೆ ತುಂಬ ಅವರು ನಮ್ಮ ಬಗ್ಗೆ ಭಾಳ ಇದಾಗಿ ತಪ್ಪಾಗಿ ತಿಳ್ಕೊತಾರೆ. ನಾವೇನು ಮಾಡೋಕ್ಕಾಗಲ್ಲ. ನಾವು ಸರ್ಕಾರಿ ಜಾಗದಲ್ಲಿ ರಸ್ತೆಯಲ್ಲಿ ಗಿಡ ನೆಡ್ತಾ ಇದ್ದೀವಿ, ಅವ್ರು ಅನ್ಯತೆ ಭಾವಿಸಬಾರ್ದು. ಈ ಕೆಲಸಕ್ಕೆ ನಮ್ಮ ಸ್ನೇಹಿತರು ವಕೀಲರು ಜಗದೀಶ್ರವರು ಗಾರ್ಡ್ಗಳ ಒಂದು ಸ್ಪಾನ್ಸರ್ ಮಾಡಿದ್ದಾರೆ. ಇವತ್ತು ಭಾಳ ಖುಷಿ. ಈ ಸಂದರ್ಭದಲ್ಲಿ ಮಂಡ್ಯ ಮಧುರ ಲಯನ್ಸ್ ಸಂಸ್ಥೆ ಆನಂದ್, ದೇವೇಗೌಡ, ನಂದೀಶ್ ಕುಮಾರ್, ವಿನಯ್ ಕುಮಾರ್, ಸುರೇಶ್, ಬೇವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾಕಮ್ಮ ಸೇರಿದಂತೆ ಇತರರಿದ್ದರು. ಜಿಲ್ಲಾಡಳಿತ ಮತ್ತು ಆಯುಷ್ ಇಲಾಖೆ ವತಿಯಿಂದ ಜೂನ್ 13ರಿಂದ 20ರವರೆಗೆ ವಿವಿಧ ಸ್ಥಳಗಳಲ್ಲಿ ಹಮ್ಮಿಕೊಂಡಿರುವ ಯೋಗೋತ್ಸವ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಚಾಲನೆ ನೀಡಿದ್ದಾರೆ. ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಮೈಶುಗರ್ ಫ್ಯಾಕ್ಟರಿ ಸರ್ಕಲ್ ಬಳಿ ಇರುವ ಸೇಂಟ್ ಜಾನ್ ಶಾಲೆಯಲ್ಲಿ ಯೋಗಾಭ್ಯಾಸ ನಡೆಸಿದರು. ಜಿಲ್ಲಾಧಿಕಾರಿಗಳು ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಲ್ಲೇ ಪ್ರತಿದಿನ ಅರ್ಧ ಗಂಟೆ ಯೋಗಾಭ್ಯಾಸ ಮಾಡುವುದನ್ನು ರೂಢಿಸಿಕೊಳ್ಳಬೇಕು. ಯೋಗ ನಮ್ಮ ದಿನನಿತ್ಯ ಜೀವನದ ಅವಿಭಾಜ್ಯ ಅಂಗ ಆಗಬೇಕು ಅಂತ ಹೇಳಿದರು. ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳಲ್ಲಿ ಶಿಸ್ತು, ವಿನಯತೆ, ದೇಶದ ಬಗ್ಗೆ ಗೌರವ ಹೆಚ್ಚಿರುತ್ತದೆ. ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಯೋಗವನ್ನು ಒಂದೇ ದಿನಕ್ಕೆ ಸೀಮಿತಗೊಳಿಸದೆ ಪ್ರತಿದಿನ ಅಭ್ಯಾಸ ಮಾಡಿ ಅಂತ ಕಿವಿ ಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಸೀತಾಲಕ್ಷ್ಮಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವ್, ಆಯುಷ್ ಇಲಾಖೆ ಡಾಕ್ಟರ್ ಶ್ರೀನಿವಾಸ್, ಡಾಕ್ಟರ್ ಸುಹಾಸಿನಿ, ಶಿವಕುಮಾರ್, SPYS ಜಿಲ್ಲಾ ಮುಖ್ಯಸ್ಥ ರವಿ, ಭಾರತ್ ಸ್ಕೌಟ್ಸ್ ಗೈಡ್ಸ್ನ ಭಕ್ತವತ್ಸಲ, ನಾಗಮ್ಮ, ಡಾಕ್ಟರ್ ಅನಿಲ್ ಕುಮಾರ್ ಉಪಸ್ಥಿತರಿದ್ದರು. ಕೇರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಹರಿಹರಪುರ ಗ್ರಾಮದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲೆಯ ಆವರಣದಲ್ಲಿ ಕಿಕ್ಕೇರಿ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವತಿಯಿಂದ ಪರಿಸರ ಜಾಗೃತಿ ಹಾಗೂ ಪರಿಸರ ಮಾಹಿತಿ ಶಿಬಿರ ಯಶಸ್ವಿಯಾಗಿ ನಡೆದಿದೆ. ಕೇರ್ಪೇಟೆ ತಾಲೂಕಿನ ಹರಿಹರಪುರ ಗ್ರಾಮದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲೆಯ ಆವರಣದಲ್ಲಿ ಕಿಕ್ಕೇರಿ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವತಿಯಿಂದ ಆಯೋಜಿಸಿದ್ದ ಪರಿಸರ ಜಾಗೃತಿ ಹಾಗೂ ಪರಿಸರ ಮಾಹಿತಿ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಧರ್ಮಸ್ಥಳ ಎಂದರೆ ಅದೊಂದು ಧಾರ್ಮಿಕ ಕೇಂದ್ರದ ಪ್ರತಿ ಕ್ಷಣವೂ ಧರ್ಮವನ್ನೇ ಉಸಿರಾಗಿಸಿಕೊಂಡಿರುವ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಹಾಗೂ ಶ್ರೀಮತಿ ಹೇಮಾವತಿ ಹೆಗಡೆಯವರು ಕೇವಲ ಧರ್ಮಸ್ಥಳದಲ್ಲಿ ಮಾತ್ರ ಧರ್ಮ ಇದ್ದರೆ ಸಾಲದು, ಅದು ಪ್ರತಿ ಜನರಿಗೂ ತಲುಪಬೇಕು ಎಂಬ ನಿಟ್ಟಿನಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ಜಾರಿಗೆ ತಂದು ಬಡವರ ಪಾಲಿನ ದೇವರಾಗಿದ್ದಾರೆ ಅಂತ ಹೇಳಿದರು. ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೋಸ್ಕರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಕಳೆದ ಹಲವಾರು ವರ್ಷಗಳಿಂದ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಬೇಕು, ಜನರಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಬೇಕು ಅನ್ನುವಂಥ ಉದ್ದೇಶದಿಂದ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಗ್ರಾಮಗಳಲ್ಲೂ ಹಳ್ಳಿಗಳಲ್ಲೂ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಜೂನ್ 5 ಇದರ ಅಕ್ಕಪಕ್ಕ 15 ದಿನಗಳ ಅವಧಿಯಲ್ಲಿ ಹೆಚ್ಚಿನ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಪರಿಸರ ಅನ್ನುವಂಥದ್ದನ್ನು ಜಾಗೃತಿ ಹಾಕಬೇಕು. ಇವತ್ತು ಪ್ರಕೃತಿ ಎಲ್ಲವನ್ನ ಕೊಟ್ಟಿದೆ ನಮಗೆ, ಎಲ್ಲವೂ
ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಚನ್ನರಾಯಪಟ್ಟಣ ಜಿಲ್ಲಾ ನಿರ್ದೇಶಕ ಕೇಶವ ದೇವಂಗ ಮಾತನಾಡಿ, ನಮ್ಮ ಪೂರ್ವಿಕರು ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿ ಹೊಂದಿದ್ರು. ಜೊತೆಗೆ ಗಾಳಿ, ಬೆಳಕು, ನೆಲಜಲವನ್ನು ಪೂಜಿಸುವ ಸಂಪ್ರದಾಯ ಅಳವಡಿಸಿಕೊಂಡಿದ್ರು. ಇದರಿಂದ ಪರಿಸರ ಶುದ್ಧವಾಗಿತ್ತು. ಆದರೆ ಇಂದು ಮನುಷ್ಯನ ಅತಿ ಆಸೆಯಿಂದ ಪರಿಸರ ನಾಶವಾಗುತ್ತಿದೆ ಅಂತ ವಿಷಾದ ವ್ಯಕ್ತಪಡಿಸಿದರು. ಯೋಜನೆಯಲ್ಲಿ ನಾನು 244 ತಾಲೂಕುಗಳನ್ನ ಮಾಡ್ಕೊಂಡಿದ್ದೀವಿ. 244 ಯೋಜನಾ ಕಚೇರಿಗಳು ನಮ್ಮಲ್ಲಿದೆ. ಪ್ರತಿಯೊಂದು ಯೋಜನಾ ಕಚೇರಿ ಕೂಡ ಈ ವರ್ಷ 10 ಪರಿಸರ ಮಾಹಿತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು, ಪರಿಸರ ಜಾಗೃತಿ ಶಿಬಿರವನ್ನು ಮಾಡಬೇಕಂತೇಳಿ ಪರಪೂಜೆ ನಮಗೆ ಕೊಟ್ಟಿದ್ದಾರೆ. ಯೋಜನಾಧಿಕಾರಿ ವೀರಶಪ್ಪ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿ ಶಾಲಾ ಮಕ್ಕಳು ಚಿತ್ರ, ಕಲೆ, ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಡಿಸಿ ಕುಮಾರ್, ಅನ್ನಪೂರ್ಣ, ಮಂಜುಳಾ, ಡಿಸಿ ಕುಮಾರ್, ಪಲ್ಲವಿ, ಶ್ರೀಧರ್, ಸಿರಿನ ಬಾನು, ಲೋಲಾಕ್ಷಿ ಸೇರಿದಂತೆ ಇತರರಿದ್ದರು. ಗುರುವಾರ ಮಧ್ಯಾಹ್ನ ಮಂಡ್ಯದಲ್ಲಿ ಸುರಿದ ಭಾರೀ ಮಳೆಯಿಂದ ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಜಲಾವೃತಗೊಂಡಿದ್ದಲ್ಲದೆ ನಗರದ ವಿವಿಧ ವೃತ್ತಗಳಲ್ಲಿ ನೀರು ತುಂಬಿದ ಪರಿಣಾಮ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾದ ಬಗ್ಗೆ ವರದಿಯಾಗಿದೆ. ಗುರುವಾರ ಮಧ್ಯಾಹ್ನ ಸುರಿದ ಭಾರೀ ಮಳೆಯಿಂದ ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಸಂಪೂರ್ಣ ಜಲಾವೃತಗೊಂಡಿದೆ. ಗುರುವಾರ ಮಧ್ಯಾಹ್ನ 1 ಗಂಟೆಯ ಹೊತ್ತಿಗೆ ಮಂಡ್ಯದಲ್ಲಿ ಭಾರೀ ಮಳೆ ಸುರಿದಿದ್ದು, ಇದರಿಂದಾಗಿ ಮಂಡ್ಯ ನಗರದ ಮಹಾವೀರ ವೃತ್ತ, ಮೈಸೂರು ವೃತ್ತ, ರೈಲ್ವೆ ಅಂಡರ್ಪಾಸ್ ಸೇರಿದಂತೆ ಕೆಲವು ಕಡೆ ರಸ್ತೆಗಳು ಜಲಾವೃತಗೊಂಡಿದ್ದಾವೆ. ಅದೇ ರೀತಿ ಜಿಲ್ಲಾ ಕ್ರೀಡಾಂಗಣ ಕೂಡ ಮಳೆಯಿಂದ ಜಲಾವೃತಗೊಂಡಿದೆ. ಹಾಗಾಗಿ ಕ್ರೀಡಾಪಟುಗಳು ಮತ್ತು ವಾಯು ವಿಹಾರಿಗಳು ಎಂದಿನಂತೆ ಕ್ರೀಡಾಂಗಣದಲ್ಲಿ ಕಂಡುಬರಲಿಲ್ಲ. ಮತ್ತೆ ರಾತ್ರಿ ಸಂದರ್ಭದಲ್ಲಿ ಮಳೆ ಬೀಳುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆಗೆ ವ್ಯಾಪಕ ಖಂಡನೆ. ಮಂಡ್ಯದಲ್ಲಿ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ. ದರ್ಶನ್, ಪವಿತ್ರ ಗೌಡಗೆ ಗಲ್ಲು ಶಿಕ್ಷೆ ವಿಧಿಸಲು ಆಗ್ರಹ. ಮದ್ದೂರು ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿ. ಕಚೇರಿಯ ಸ್ವಚ್ಛತೆ ಬಗ್ಗೆ ಪರಿಶೀಲನೆ. ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಸಲಹೆ ಸೂಚನೆ ನೀಡಿದ ಡಾಕ್ಟರ್ ಕುಮಾರ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ನಾಗರಿಕ ಸನ್ಮಾನ. ಜೂನ್ 16ರಂದು ಮಂಡ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜನೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಹೇಳಿಕೆ. ಜಿಲ್ಲಾ ಯೋಗೋತ್ಸವ ಕಾರ್ಯಕ್ರಮ ಹಿನ್ನೆಲೆ ಯೋಗಾಭ್ಯಾಸಕ್ಕೆ ಜಿಲ್ಲಾಧಿಕಾರಿ ಕುಮಾರ್ ಚಾಲನೆ. ಆಯುಷ್ ಇಲಾಖೆಯಿಂದ ಕಾರ್ಯಕ್ರಮ ಆಯೋಜನೆ. ಮಂಡ್ಯದಲ್ಲಿ ಭಾರೀ ಮಳೆ. ಜಿಲ್ಲಾ ಕ್ರೀಡಾಂಗಣ ಪ್ರಮುಖ ವೃತ್ತಗಳು ಜಲಾವೃತ. ವಾಹನ ಸಂಚಾರಕ್ಕೆ ಪರದಾಟ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊನ್ನ ಟಿವಿ. ಬಾಂಧವ್ಯಗಳ ಬೆಸೆಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.